ಇವತ್ತು ನಾನು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರನ್ನ ಕರ್ನಾಟಕ ಸರ್ಕಾರದ ಈ ದಿವಾಳಿ ಎದ್ದಿರತಕ್ಕಂಥ ಆರ್ಥಿಕ ಸ್ಥಿತಿಯ ಬಗ್ಗೆ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಂದು, ಈ ಸರ್ಕಾರ ಅಧಿಕಾರಕ್ಕೆ ಬಂದ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು ಅಥವಾ ಅನುದಾನ ಬಂದ ಮೇಲೆ ಯಾವುದೇ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ಅಡಿಗಲ್ಲನ್ನಿಡುವಂಥದ್ದು ಅಥವಾ ಗುದ್ದಲಿ ಪೂಜೆ ನೆರವೇರಿಸುವಂಥದ್ದು ಅಥವಾ ಉದ್ಘಾಟನೆ ಮಾಡುವಂಥ ಯಾವುದೇ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಾವು ಕಾಣ್ತಾ ಇಲ್ಲ. ಅದರ ಜೊತೆಗೆ ಹಲವಾರು ನಿಗಮ ಮಂಡಳಿಗಳನ್ನು ಸರ್ಕಾರ ರಚನೆ ಮಾಡಿ ವಿಶೇಷವಾದಂಥ ಒತ್ತನ್ನು ಆ ಸಮುದಾಯಗಳಿಗೆ ಕೊಡಬೇಕಂತೇಳಿ ನಿಗಮಗಳನ್ನು ಹಲವಾರು ಹಿಂದಿನ ಸರ್ಕಾರಗಳು ಕೂಡ ರಚನೆ ಮಾಡಿದವು. ಅದರಲ್ಲಿ ಯಾವ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾನು SC ST ಪರ, ನಾನು ಮೈನಾರಿಟಿ ಪರ, ನಾನು OBC ಪರ ಅಂತ ಹೇಳಿ ನಾವು ಬಿಜೆಪಿಯವರು ಅದರೆಲ್ಲ ವಿರೋಧಿಗಳನ್ನು ಅಂತೆ ಬಿಂಬಿಸಿ ಚುನಾವಣೆಯಲ್ಲಿ ಆ ಜನರ ದಿಶಾಬೂಲ್ ಮಾಡಿ ಅವರಿಂದ ಮತಗಳನ್ನು ಪಡೆದು ಇವತ್ತು ಆ ಎಲ್ಲ ಸಮುದಾಯಗಳ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಯಾವ ಭವ್ಯ ಅಭಿವೃದ್ಧಿ ನಿಗಮ ₹1 ಬಿಡುಗಡೆ ಮಾಡಿಲ್ಲ. ಉಪ್ಪಾರ ಅಭಿವೃದ್ಧಿ ನಿಗಮ ಶೂನ್ಯ. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ನೇಕಾರ ಅಭಿವೃದ್ಧಿ ನಿಗಮಕ್ಕೂ ಕೂಡ ಈ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇದೆ, ಅಲ್ಲಿಯೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಈಡಿಗ ಬಿಲ್ಲವ ಅಭಿವೃದ್ಧಿ ನಿಗಮ ಇದೆ, ಅಲ್ಲಿಯೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಯಾವ ದಿನನಿತ್ಯದ ಸ್ವಚ್ಛತೆಗಾಗಿ ಕೆಲಸ ಮಾಡತಕ್ಕಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಇದೆ, ಅವರಿಗೂ ಕೂಡ ಬಿಡಿಗಾಸನ್ನು ಕೂಡ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇದೊಂದು ಶೂನ್ಯ ಅನುದಾನದ ಸರ್ಕಾರ, ಶೂನ್ಯ ಅನುದಾನ, ಯಾವುದೇ ಅನುದಾನ ಕೊಟ್ಟಿಲ್ಲ, ಅದಕ್ಕೆ ಇದು ಶೂನ್ಯ ಅನುದಾನದ ಸರ್ಕಾರ, ಅಭಿವೃದ್ಧಿ ರಹಿತ ಸರ್ಕಾರ ಮತ್ತು ಆರ್ಥಿಕವಾಗಿ ದಿವಾಳಿ ಎದ್ದು ಹೋಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತದ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಅನುದಾನ ಶೂನ್ಯ ಆದಮೇಲೆ ಅಭಿವೃದ್ಧಿ ಶೂನ್ಯ ಆಗೇ ಆಗ್ತದೆ. ಈ ರೀತಿ ಸರ್ಕಾರ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ನಾನು ತಮ್ಮ ಗಮನಕ್ಕೆ ತರಬೇಕಂತಂದ್ರ SCP TSP ಅಂತ ಹೇಳಿ ಅನುದಾನದ ಅಂದ್ರೆ ಪರ್ಟಿಕ್ಯುಲರ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಕಾಲನಿಗಳ ಅಭಿವೃದ್ಧಿ ಆಗಬೇಕಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಈ ಅನುದಾನವನ್ನ ನಾವು ಉಪಯೋಗ ಮಾಡ್ಕೋತಾ ಇದ್ದೀವಿ. ಆದ್ರೆ ಅಲ್ಲಿ ಮೀಸಲಿಟ್ಟಂತ ಹಣವನ್ನ ಸುಮಾರು 25,000 ಕೋಟಿ ರೂಪಾಯಿ ಅನುದಾನವನ್ನ ವಾಪಸ್ ಪಡ್ಕೊಂಡಿರುವಂತದ್ದು ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ. ಅವರಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನ ತಗೊಂಡು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡಿರುವಂತದ್ದು ಇದು ಮೊದಲನೇ ಬಾರಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ಗಂಭೀರವಾದಂತ ಸವಾಲು ಈ ರಾಜ್ಯದ ಜನರಿಗೆ ಏನಿದೆ ಅಂದ್ರೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಪುಂಡ ಪೋಖರಿಗಳ ಕೈಯಲ್ಲಿ ಇವತ್ತು ವ್ಯವಸ್ಥೆ ಸಿಕ್ಕಿ ನಲುಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದನ್ನ ರಾಜ್ಯದ ಹಲವಾರು ಘಟನೆಗಳಿಂದ ನಾವು ಕಾಣಬಹುದಾಗಿದೆ. ಯಾವ ಗೋವುಗಳ ಮೇಲಾಗಿರ್ತಕ್ಕಂಥ ಅಮಾನವೀಯ ಘಟನೆಗಳಾಗಿರಬಹುದು, ಅಥವಾ ಅನೇಕ ಬ್ಯಾಂಕುಗಳನ್ನು ಹಾಡು ಹಗಲೇ ದರೋಡೆ ಮಾಡಿರುವಂತದ್ದು ಮಂಗಳೂರಿನಲ್ಲಿರಬಹುದು, ಬಳ್ಳಾರಿಯಲ್ಲಿರಬಹುದು, ಮೈಸೂರಿನಲ್ಲಿರಬಹುದು. ಈ ರೀತಿ ಕೆಲವು ಕಡೆ ದರೋಡೆ ಆಗಿದೆ, ಕೆಲವು ಕಡೆ ವಿಫಲ ಪ್ರಯತ್ನ ಆಗಿದೆ. ಈ ರೀತಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿರುವಂತದ್ದು. ಇವತ್ತು ಅನೇಕ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆಯಾಗಿ ಅವ ಕೆಲಸವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥ ದೂರುಗಳು ಕೂಡ ಇವತ್ತು ಸಾರ್ವಜನಿಕರಿಂದ ಬರ್ತಾ ಇರುವಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಸರ್ಕಾರ
ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂತ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಅಲ್ಲಿಯೂ ಕೂಡ ಅವರು ತಮ್ಮ ಚಾಪನ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಜನರನ್ನ ತಮ್ಮ ಗಮನ ಬೇರೆ ಕಡೆ ಸೆಳೆಯುವಂತ ದೃಷ್ಟಿಯಿಂದ ಬೇರೆ ಬೇರೆ ಡೊಂಬರಾಟಗಳು ಕೂಡ ನಡೀತಾ ಇರುವಂತದ್ದನ್ನು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರ ರಿಪೋರ್ಟಿನ ಪ್ರಕಾರ 56% ಅಪರಾಧ ಪ್ರಕರಣಗಳು ಹೆಚ್ಚಾಗಿರುವಂತದ್ದು ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.